ಒಂದು ಚಿಕ್ಕ ಊರಲ್ಲಿ ಗುಂಡಣ್ಣ ಮತ್ತು ರಂಗಣ್ಣ ಎಂಬ ಇಬ್ಬರು ವ್ಯಾಪಾರಿಗಳು ಸೇರಿ ಬಹಳ ದೊಡ್ಡದಾದ ಒಂದು ದಿನಸಿ ಅಂಗಡಿಯನ್ನ ನಡೆಸ್ತಾ ಸುಖವಾಗಿ ಬದುಕ್ತಾ ಇದ್ರು. ಅಂಗಡಿ ಜನರಿಗೆ ಬೇಕಾದ ಎಲ್ಲವೂ ಇಲ್ಲಿ ಸಿಕ್ತಿತ್ತು. ಅಕ್ಕಪಕ್ಕದ ಊರಿನವರು ಇಲ್ಲಿಗೆ ಬಂದು ಬೇಕಾದ್ರೆ ತಕ್ಕೊಳ್ಳಿ, ಇಲ್ದಿದ್ರೆ ಹೋಗಿ. ಹೀಗೆ ಗುಂಡಣ್ಣನ್ಗೆ ಗರ್ವ ಬಂತು. ಗ್ರಾಹಕರಿಗೆ ಮರ್ಯಾದೆ ಕೊಡ್ಲಿಲ್ಲ. ವ್ಯಾಪಾರದಲ್ಲಿ ಆತ ತೋರಿದ ಈ ವರ್ತನೆ ಎಲ್ಲರಿಗೂ ಬೇಸರ ತಂತು. ಇವನ್ ಬಳಿ ಬರೋದ್ ಬೇಡ, ಅಸಡ್ಡೆಯ ವರ್ತನೆಗೆ ಬೇಸತ್ತಿದೀವಿ, ಇಲ್ಲಿ ಇನ್ಮುಂದೆ ಬರೋದಿಲ್ಲ, ಸಮಯ ವ್ಯರ್ಥ ಮಾಡ್ತಾರೆ, ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಬೇರೆ ಕಡೆಗೆ ಹೋಗೋಣ ಬನ್ನಿ. ಒಂದು ದಿನ ಆನ್ಲೈನ್ ಮಾರ್ಕೆಟಿಂಗ್ ಬಂದಿತು. ಜನರು ಹೊಸ ಮಾರ್ಗವನ್ನು ಆರಿಸಿದ್ರು. ಆನ್ಲೈನ್ ಶಾಪಿಂಗ್ ಅನುಕೂಲಕರವಾಗಿದೆ ಮತ್ತು ಎಲ್ಲರಿಗೂ ಸುಲಭವಾಗಿ ದೊರೆಯುತ್ತೆ ಎಂದು ಅವರು ಭಾವಿಸಿದ್ರು. ಕೊನೆಯಲ್ಲಿ ಅಂಗಡಿ ಮುಚ್ಚುವ ಪರಿಸ್ಥಿತಿ ಬಂತು. ವ್ಯಾಪಾರವಿಲ್ಲದೆ ನೊಂದ ವ್ಯಾಪಾರಿ ಅನಿವಾರ್ಯವಾಗಿ ಇಂದು ತನ್ನ ಅಂಗಡಿಯನ್ನ ಶಾಶ್ವತವಾಗಿ ಮುಚ್ಚುವ ನಿರ್ಧಾರವನ್ನ ಮಾಡಿಯೇ ಬಿಟ್ಟನು. ಗರ್ವದಿಂದ ಎಲ್ಲವನ್ನೂ ಕಳೆದುಕೊಂಡನು. ಗುಂಡಣ್ಣ, ಜೀವನದಲ್ಲಿ ಏರುಪೇರು ಸಹಜ. ವಿನಯವೇ ನಮ್ಮನ್ನ ಉಳಿಸುತ್ತದೆ. ಗರ್ವ ಮಾಡಬೇಡಿ, ಸಮಯ ಎಲ್ಲವನ್ನೂ ಬದಲಿಸುತ್ತದೆ.